ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದ್ ಕೆಲಸ ಆಯ್ತು, ಇವಾಗ ಇನ್ನೊಂದು ಕೆಲಸ ಶುರು ಮಾಡ್ಕೊಳ್ಳೋಣ. ರೀ ಓನರ್, ಓನರ್ ಬನ್ರಿ ಇಲ್ಲಿ. ಏನಮ್ಮ? ಅಲ್ರಿ, ಏನಿದು ಅವ್ಯವಸ್ಥೆ? ಮನೆ ಬಾಡಿಗೆ ಕೊಡೋಕ್ಕಿಂತ ಮುಂಚೆ ದಿನದ 24 ಗಂಟೆ ನೀರ್ ಬರುತ್ತೆ ಅಂತ ಅಂದ್ಬಿಟ್ಟು 3 ದಿನದಲ್ಲಿ ನಿಮ್ ಬಂಡವಾಳ ಗೊತ್ತಾಯ್ತು, ನೀರೇ ಬರ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಒಂದ್ ಎಳೆ ಮಗು ಇದೆ, ಅದಕ್ಕೆ ಸ್ನಾಕ್ಸ್ ಮಾಡಾಕ್ಬೇಕು. ಅಕ್ಕ ಸ್ಕೂಲಿಂದ ಬರ್ತಾರೆ, ಅವರಿಗೆ ಬೇಸ್ ಹಾಕ್ಬೇಕು. ಮಾಡೋಣ ಅಂತಂದ್ರೆ ಪಾತ್ರ ಇಲ್ಲ, ತೊಳೆಣ ಅಂದ್ರೆ ನೀರೇ ಬರ್ತಾ ಇಲ್ಲ. ಹಿಂಗಾದ್ರೆ ಹೆಂಗ್ರಿ ನಮ್ ಜೀವನ? ನಾವೇನ್ ಮಾಡ್ಬೇಕು? ಹೆಂಗ್ ಬದುಕ್ಬೇಕು? ಇದೇನಾ ನೀವು ಬಾಡಿಗೆ ಕೊಡೋ ಚಂದ? ಅಲ್ಲ, ಎಲ್ಲ ಸರಿ ಇದ್ರೆ ಮಾತ್ರ ಬಾಡಿಗೆ ಕೊಡ್ಬೇಕು, ಇಲ್ಲ ಅಂತಂದ್ರೆ ಮನೆಗ್ ಬೀಗ ಹಾಕಿ ಸುಮ್ನೆ ಇರ್ಬೇಕು. ದುಡ್ಡಿನ ಆಸೆಗ್ ಬಿದ್ದು ಈ ತರ ಎಲ್ಲ ಮಾಡ್ಬಾರ್ದಪ್ಪ. ಸಮಸ್ಯೆ ಇದೆ ಅಂತ ಮೊದ್ಲೇ ಹೇಳಿದ್ರೆ ನಾವು ಬೇರೆ ಮನೆ ನೋಡ್ಕೊಳ್ತಾ ಇದ್ವಿ. ಅಲ್ಲಮ್ಮ, ನನ್ನ ಮಾತು ಸ್ವಲ್ಪ ಕೇಳಮ್ಮ. ಮುಂಚೆಯಿಂದನೂ ಎಲ್ಲ ಸರಿಯಾಗೇ ಇತ್ತು. ಇವಾಗೇನೋ ಸಮಸ್ಯೆ ಆಗಿರ್ಬೇಕು, ಪ್ಲಂಬರ್ನ ಕರೆದು ರಿಪೇರಿ ಮಾಡಿಸಿದ್ರಾಯ್ತು. ಅದಕ್ಕೆ ಯಾಕಮ್ಮ ಇಷ್ಟು BP ರೇಸ್ ಮಾಡ್ಕೊತಾ ಇದ್ಯಾ? BP ರೇಸು ಆಗತ್ತೆ, ಎಲ್ಲನೂ ಆಗತ್ತೆ. ಅಲ್ಲ ರೀ, ಮಧ್ಯರಾತ್ರಿ ಈ ತರ ಸಮಸ್ಯೆ ಆದ್ರೆ ನೀವು ಪ್ಲಂಬರಿಗೆ ಕಾಲ್ ಮಾಡಿರೋರು ಯಾವಾಗ ಬರ್ತಾರೆ? ಬೆಳಗಿನ ಜಾವ ಬರ್ತಾರೆ ತಾನೆ? ಅಲ್ಲಿವರೆಗೆ ನಾವೇನ್ ಮಾಡ್ಬೇಕು? ಸುಮ್ನೆ ಇರ್ಬೇಕಾ? ಅದೆಲ್ಲ ಯೋಚನೆ ಮಾಡಿದೀರಾ ಇಲ್ಲ ತಾನೆ? ಮನೆ ಬಾಡಿಗೆ ಕೊಡ್ಬೇಕಾದ್ರೆ ರಾಜಕಾರಣಿಗಳ ತರ ಆಶ್ವಾಸನೆ ಕೊಟ್ಬಿಡ್ತೀರಾ. ನಮ್ಮ ಮನೆ ಪ್ಯಾಲೇಸ್ ತರ ಇದೆ, ಹಾಗಿದೆ ಹೀಗಿದೆ, ಏನು ಸಮಸ್ಯೆ ಇಲ್ಲ ಅಂತ. ಇವಾಗ ಬಂದ್ ಕೇಳಿದ್ರೆ ನಾವೇನ ಮಾಡಕ್ಕಾಗತ್ತೆ ಕೈ ಎತ್ಬಿಡ್ತೀರಾ ಅಲ್ವಾ? ನೋಡ್ರಿ, ನೀವು ಮನೆ ಬಾಡಿಗೆ ಕೊಡ್ಬೇಕಾದ್ರೆ ದಿನದ 24 ಗಂಟೆನೂ ನೀರ್ ಬರುತ್ತೆ ಅಂತ ಹೇಳಿದೀರಾ. ಇವಾಗ ನಂಗೆ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನಂಗೆ ನೀರ್ ಬೇಕು ಅಷ್ಟೇ. KRS ಪೈಪ್ ಹಾಕಿ ಆದ್ರೂ ಕೂಡ ನಂಗೆ ನೀರ್ ಕೊಡ್ಸಿ ಅಷ್ಟೇ. ಏನಮ್ಮ ಒಂದೇ ಸಮಯ ಮಾತಾಡ್ತಾ? ಫೋನ್ ಮಾಡ್ತೀನಿ ಇರು. ಮಾಡ್ತೀನಿ ಅಂತ ಆಗಿದ್ದೀರಾ, ಫೋನ್ ಮಾಡ್ರಿ. ಮಲ್ಲಿ ಯಾಕೆ ಇಷ್ಟೊಂದು ಕೂಗ್ತಿದ್ದೇನೆ? ವಾಯ್ಸ್ ಎಲ್ಲರಿಗೂ ಕೇಳಿಸ್ತಿದೆ. ಏನ್ ಗಲಾಟೆ ಮಾಡ್ತಾರ? ನಾನಲ್ಲ ಹಾಕ್ರೆ ಇವರು. ನಮ್ಮನೇಲಿ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ, ನೀರೇ ಬರ್ತಾ ಇಲ್ಲ. ಕೇಳಿದಕ್ಕೆ ಹೋದ್ರೆ ಬಾಯಿಗೆ ಬಂದಂಗ್ ಬೈತಾರೆ. ನಾನು ಯಾವಾಗಮ್ಮ ಬಾಯಿ ಬಂದಾಗ ಬೈದೆ? ನೋಡಿದ್ರ ಅಕ್ಕರೆ ಹೆಂಗ್ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳಿ. ಇವ್ರನ್ನ ಕರ್ಕೊಂಡೋಗಿ ಡ್ರಾಮಾ ಸೀನಿಯರ್ಸ್ಗೆ ಸೇರ್ಸ್ಬೇಕು. ನೀವೇ ಅಲ್ವೇನ್ರಿ ಬೈದಿದ್ದು? ನಮ್ಮ ಅಕ್ಕ ಬರ್ತಿದಂಗೆ ಪ್ಲೇಟ್ ಚೇಂಜ್ ಮಾಡ್ತಾ ಇದೀರಾ? ಬಲ್ಲೆದಿರಾ ಕಣ್ರಿ ನೀವು. ಪ್ಲೇಟಾ? ನಾನು ಯಾವಾಗಮ್ಮ ಪ್ಲೇಟ್ ಚೇಂಜ್ ಮಾಡಿದೆ? ನೋಡಿದ್ರ ಅಕ್ರೆ ಮತ್ತೆ ಹೆಂಗ್ ಡ್ರಾಮಾ ಮಾಡ್ತಿದ್ದಾರೆ ಅಂತ. ಅಕ್ರೆ ನೀರಾಗ್ ಬರ್ತಾ ಇಲ್ಲ ಅಂತ ಹೇಳಿ ಕೇಳಕ್ ಹೋದ್ರೆ ಇವ್ರು ಏನಂದ್ರು ಗೊತ್ತಾ? ಗಂಡಿಕ್ಕಿಲ್ದೇ ಇರೋರಿಗೆ ಮನೆನೇ ಕೊಡ್ಬಾರ್ದು, ಈ ರೀತಿ ಕಿರಿಕ್ ಮಾಡ್ತಾರೆ ಅಂತ ಅಂದ್ರು. ನೀವ್ ತಾನೇ ಹೇಳಿದೆ ತಾನೆ? ಇಲ್ಲ ಅಂತ ಅನ್ಬಿಡಿ ನೀವು ಇವಾಗ. ಅಬ್ಬಾ, ನಾನು ಯಾವಾಗಮ್ಮ ಹಂಗಂದೆ? ಅಕ್ರೆ ಮತ್ತೆ ಡ್ರಾಮಾ ಮಾಡ್ತಿದ್ದಾರೆ, ತುಂಬಾನೇ ಡೇಂಜರ್ ಇವರು. ನಾನು ಹೇಳ್ದೆ ಮನೇಲಿ ಮಗು ಇದೆ, ಕೆಲ್ಸಕ್ಕೆ ಹೋಗೋರೆಲ್ಲ ಇದ್ದಾರೆ, ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ, ತುಂಬಾ ಕಷ್ಟ ಆಗತ್ತೆ ಅಂತಂದೆ. ಅದಕ್ಕೆ ಏನಂದ್ರು ಗೊತ್ತಾಕರೆ, ಅರ್ಜೆಂಟ್ ಆಗಿ ನೀರ್ ಬೇಕು ಅಂತಂದ್ರೆ KRS ಪೈಪ್ ಹಾಕಿ ತರ್ಸ್ಕೊಳ್ಳಿ, ಈ ತರ ದಿಢೀರಾಗಿ ಹೇಳಿದ್ರೆ ನೀರಿನ ವ್ಯವಸ್ಥೆ ಮಾಡಕ್ಕಾಗ ಧಮ್ಕಿ ಹಾಕ್ತಾರೆ. ಧಮ್ಕಿನಾ? ಏನಮ್ಮ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ಯಾ? ಸುಳ್ಳು ಹೇಳೋದಕ್ಕೆ ಒಂದು ಲಿಮಿಟ್ ಬೇಡವಾ? ದೊಡ್ಡವರು ಹೇಳಿರೋದು ನಿಜ. 10 ಜನ ಗಂಡಸ್ರ ಹತ್ರ ಮಾತಾಡ್ಬೋದು, ಆದ್ರೆ 2 ಹೆಂಗಸ್ರ ಹತ್ರ ಮಾತಾಡೋದು. ನಾನು ಹೇಳಿಲ್ವಾಕರೆ ಡೇಂಜರ್ ಅಂತ ಹೇಳಿ ಹೆಣ್ ಕುಲಕ್ಕೆ ಅವಮಾನ ಮಾಡ್ತಿದ್ದಾರೆ, ಹೀಯಾಳಿಸ್ತಾ ಇದ್ದಾರೆ. ಬೇಕಾದ್ರೇನೆ ಹೀಗೆ. ಇನ್ನು ನೀವ್ ಇಲ್ದೇ ಇರ್ಬೇಕಾದ್ರೆ, ಅವಾಗ ನಾನು ಒಬ್ಳೇ ಇರ್ಬೇಕಾದ್ರೆ ಬಾಯಿ ಬಿಟ್ರೆ ಬರೀ ಕೆಟ್ಟ ಮಾತುಗಳೇ. ಕೆಟ್ಟ ಮಾತಾ? ನಾನು ಯಾವಾಗಮ್ಮ ಮಾತಾಡ್ದೆ? ಕೆಟ್ಟ ಮಾತಾಡ್ದ? ನಿಮ್ದು ಬಾಯ ಬಚ್ಲ ಅರ್ಥ ಆಗಲ್ಲ ಕಣ್ರಿ. ಮಲ್ಲಿ ನೋಡಮ್ಮ, ನಾವು ಗೌರವಸ್ಥ ಕುಟುಂಬದವರು, ನೋಡ್ಕೊಂಡ್ ಮಾತಾಡಿ. ನೀವು ಅಷ್ಟೇ ನೋಡ್ಕೊಂಡ್ ಮಾತಾಡಿ. ಏನ್ ನೋಡ್ಕೊಂಡ್ ಮಾತಾಡೋದು? ಸರ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಸರ್. ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದಾಳೆ, ನಾನು ಅವಳ ಹತ್ರ ಮಾತಾಡ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಸುಮ್ಮನೆ ಇರ್ಬೇಕು? ನನ್ ರಕ್ತ ಕುದಿತಾ ಇದೆ ಇಲ್ಲಿ. ಹೋಗಿ ಹೋಗಿ ಗದಗೆಟ್ಟಿರೋ ಮನೆಗೆ ಬಂದಿದೀವ, ನಮ್ದೇ ತಪ್ಪು. ಮಲ್ಲಿ ಏನಮ್ಮ ನೀನು ಗದ್ಗೆಟ್ ಮನೆ ಅಂತ ಇದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು?
ನಿಂಗೆ ಇಷ್ಟ ಇದ್ರೆ ಇರೋ, ಇಲ್ಲ ನಮ್ಮ ಮನೆ ಖಾಲಿ ಮಾಡೋ. ಅಡ್ವಾನ್ಸ್ ಮಕ್ಕಳಲ್ಲಿ ಬಿಸಾಕ್ತೀನಿ. ಅದೇ ನಾ ಅಯ್ಯೋ, ಹೇಳ್ತಾ ಇಲ್ಲ ಇರೋದು. ಸರ್. ಕೊಡಿ ಅಡ್ವಾನ್ಸ್ ನ. ಏನ್ ಬೆಂಗಳೂರಲ್ಲಿ ನಿಮ್ ಒಬ್ರದೇ ಮನೆ ಇರೋದು, ಬೇರೆ ಮನೆ ಹುಡ್ಕೊಳ್ತೀವಿ, ಕೊಡ್ರಿ ಅಡ್ವಾನ್ಸ್. ಸುಮ್ಮನೆ ಒಳಗೆ ಹೋಗಿ ನೀನು. ಒಳಗಲ್ಲ, ಆಚೆ ಹೋಗ್ಬೇಕು. ಸ್ವಾಭಿಮಾನ ಇದೆ, ಕೊಡ್ರಿ ಅಡ್ವಾನ್ಸ್ ನ. ಬಿಸಾಕ್ತೀನಿ. ಬಿಸಾಕಿ ಅಯ್ಯೋ ತಗೊಂಬತ್ತಿರೋ ಅಡ್ವಾನ್ಸ್ನ. ಅಯ್ಯೋ ಇಲ್ಲ ಸರ್, ಸರ್ ನನ್ನ ಮಾತು ಕೇಳಿ ನೋಡಿ ಸರ್, ಬಿಡಿ, ಬಿಡಿ. ಸರ್ ಹಂಗ್ ಮಾಡಬೇಡಿ ನೋಡಿ. ನಾನು ಮನೆ ಕಲೆ ಮಾಡ್ಕೊ ಮಲ್ಲಿ ಅಕ್ರೆ, ಚಿಂತೆ ಮಾಡ್ಬೇಡಿ. ಕಷ್ಟ ಆಗತ್ತೆ ನಿಜ, ಆದ್ರೆ ಅನ್ಯಾಯ ಆಗ್ತಾ ಇರ್ಬೇಕಾದ್ರೆ ಸುಮ್ನೆ ಕುತ್ಕೊಂಡಿರ್ಬಾರ್ದು. ಅದ್ರ ವಿರುದ್ಧ ಎದ್ದು ನಿಂತು ಮನುಷ್ಯ ಅಂದ್ಮೇಲೆ ತಾಳ್ಮೆ ಇರಬೇಕು. ನೀನ್ ಈ ರೀತಿ ಇದ್ರೆ ಹೇಗೆ? ಹಾ, IAS IPS ಮುಗಿಸ್ಕೊಂಡು ನಿನ್ ಡ್ಯೂಟಿನ ಹೇಗ್ ಮಾಡ್ತೀಯ ನೀನು? ಈ ಆಟಿಟ್ಯೂಡ್ ಇಟ್ಕೊಂಡ್ರೆ ಏನು ಮಾಡಕ್ ಆಗಲ್ಲ. ಚಿಕ್ಕ ವಯಸ್ಸಾಗಿಲ್ಲ, ನಿಂಗೆ ಮೂರ್ಖತೆ ವಯಸ್ಸಾಗಿದೆ. ಮಮ್ಮಿ ಒಂದ್ ಕತೆ ವಯಸ್ಸು ಅಷ್ಟೇ ಆಗಿರೋದು. ಸುಮ್ನಿರ್ತೀರ ತಾವು? ಸರಿ ಮಮ್ಮಿ. ನೋಡು ನೋಡು, ನಿನ್ಗಿಂತ ಅವನೇ ಎಷ್ಟೋ ವಾಸಿ. ಅವನ ಹಾ, ಹೇಳಿದ್ರೆ ಅರ್ಥ ಆದ್ರೂ ಮಾಡ್ಕೋತಾನೆ. ಥ್ಯಾಂಕ್ಸ್ ಮಮ್ಮಿ, ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ಸು ಇಲ್ಲ, ಎಂತದೂ ಇಲ್ಲ. ಸುಮ್ನೆ ಬಾಯಿ ಮಾತು ಕೇಳಿದೆ ಅಷ್ಟೇ. ಏನ್ ಮಮ್ಮಿ ಈಗ ತಂದೆ ಹೊಡೆದ್ರೆ ನನ್ನ ಅಷ್ಟ್ ಬೇಗ ತರ್ಲಿ ಅಂತ ಇದ್ದೀರಾ? ಬುದ್ಧಿವಂತ ಹೇಳಿದ್ದು ನಾನೇ, ತರಲೆ ಅಂತ ಹೇಳಿದ್ ನಾನೇ, ಈಗ ಸುಮ್ನಿರು ಅಂತ ಹೇಳ್ತಿರೋದು ನಾನೇ. ಜೈ, ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ನಿನ್ಗೆ. ಇಬ್ರು ಕಟ್ಕೊಂಡು ಅಲ್ಲ ಮೇಡಮ್, ಇಡೀ ಬೆಂಗಳೂರಲ್ಲಿ ನಿಮ್ಮೊಬ್ರದೇ ನಮ್ಮ ಮನೆ ಇರೋದಂತ ದೊಡ್ಡದಾಗಿ ಹೇಳಿದ್ರಲ್ಲ, ಈಗ ಏನ್ ಪ್ಲಾನ್ ಇಟ್ಕೊಂಡಿದ್ದೀರಾ? ಎಲ್ಲಿಗೆ ಹೋಗ್ತೀರಾ? ಹಾ, ಅದು ನೀವೇನು ಅನ್ಕೊಳಲ್ಲ ಅಂತಂದ್ರೆ ಅಪ್ಪ ಮನೆ ಮಾಡಿಟ್ಟಿದಾರಲ್ಲ, ಅಲ್ಲಿಗೆ ಹೋಗ್ಬಿಡಲ್ವಾ? ಸೂಪರ್ ಮಲ್ಲಿ, ಅಲ್ಲಿಗೆ ಹೋಗೋಣ. ಬೆಸ್ಟ್ ಅದು. ನಾವಲ್ಲಿ ಹೋದ ತಕ್ಷಣ ನಾವು ಈ ಊರಿಗೆ ಬಂದಿದೀವಿ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಅಲ್ಲಿಗೆಲ್ಲ ಸರಿ ಹೋಗುತ್ತಲ್ವಾ? ಅಲ್ವಾ? ಏನೇ ಹಿಂದೆ ಮುಂದೆ ನೋಡ್ದೇನೆ ಮಾತಾಡ್ತೀಯ, ನಿಂಗೆ ಏನ್ ತಾನೇ ಹೇಳೋದು? ಈಗ ಹೋದ ತಕ್ಷಣ ನಮಗೆ ಬಾಡಿಗೆ ಯಾರು ಮನೆ ಕೊಡ್ತಾರೆ? ಅಕ್ಕರೆ ಟೆನ್ಷನ್ ನಹಿ ಲೇನಕ. ನಮ್ಗೆ ಈ ಮನೆ ಕೊಡ್ಸಿದ್ಯಾರು? ಕಾವೇರಿ ಅಕ್ಕ ತಾನೆ. ಅವ್ರ ಹತ್ರ ಕೇಳಿದ್ರೆ ಏನಾದೊಂದು ಐಡಿಯಾ ಕೊಡ್ತಾರೆ. ಅವ್ರು ನಮ್ ಕೈ ಬಿಡಕ್ಕಿಲ್ಲ. ಏ ಬೇಡ, ಅವಳಿಗೆ ತೊಂದರೆ ಕೊಡೋದು ಬೇಡ. ಅಯ್ಯೋ ಸುಮ್ಮನೆ ಇರಿ ಅಕ್ಕರೆ, ಅವ್ರಿಗೊಂದು ಫೋನ್ ಮಾಡ್ಬಿಡ್ತೀನಿ. ಏ ಮಲ್ಲಿ, ನಾನು ಬೇಡ ಅಂತ ಹೇಳ್ತೀನಿ. ಬಿಡು. ಥ್ಯಾಂಕ್ ಯು ಡಾರ್ಲಿಂಗ್. ಡಾರ್ಲಿಂಗ್, ಈ ಸತಿ ನಾನು ನಿನಗೆ ಹೆಲ್ಪ್ ಮಾಡೀನಿ. ನೆಕ್ಸ್ಟ್ ಟೈಮು ನೀನ್ ನನಗೆ ಹೆಲ್ಪ್ ಮಾಡ್ಬೇಕಾಯ್ತಾ? ಡೀಲ್. ಅಮೃತಧಾರೆ ನನ್ನೊಲವ ಅಮೃತಧಾರೆ.